ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಮೈ ಚಾನಲ್ ಲಾಗ್ ನಂಬರ್ 6. ಈ ವಿಡಿಯೋ ಅಥವಾ ಲಾಗ್ ಮಾಡಲು ಕಾರಣ ಒಂದಿಷ್ಟು ಬಿಸ್ನೆಸ್ ಅಂದರೆ ಹೊರಗಿನ ರಾಷ್ಟ್ರದವರು ಅಥವಾ ಹೊರಗಿನ ಸ್ಟೇಟ್ದವರು ದುಡಿಲಿಕ್ಕೆ ಅಂತ ಬಂದಿರ್ತಾರಲ್ಲ, ಅವ್ರು ಯಾವ ಥರ ಕೆಲಸ ಮಾಡ್ತಾರೆ, ಯಾವ ಥರ ಎಫರ್ಟ್ ಹಾಕ್ತಾರೆ ಅಂತ ಒಂದು ಎಕ್ಸಾಂಪಲ್. ಈಗ ತಾನೇ ನಮ್ಮ ಆಫೀಸಲ್ಲಿ ಒಂದು ವಾಟರ್ ಮ್ಯಾನ್ ಅಂತ ಒಂದು ಮನುಷ್ಯ ಇದ್ದಾನೆ, ಹುಡುಗ ಇದ್ದಾನೆ, ಯು ಪಿದವು. ಅವ್ನು ಯಾವ ಥರ ಕೆಲಸ ಮಾಡ್ತಾನೆ ಅಂದರೆ, ಅವನಿರೋದು ಸಿಂಗಲು, ಬ್ಯಾಚುಲರ್ ಅಂತ ಇದ್ದಾನೆ. ಆಮೇಲೆ ಅವನು ಇರೋ ರೂಮ್ ಇಲ್ಲ, ಯಾವುದೇ ಚಟ ಇಲ್ಲ, ಮನ್ಕೊಳಕ್ಕೆ ಏನೂ ಇಲ್ಲ, ಡ್ರೆಸ್ಸು ಎಲ್ಲಿಂದ ಏನು ಮಾಡ್ತಾನೆ ಅಂತೂ ಗೊತ್ತಿಲ್ಲ. ಬಟ್ ಅವ್ನು ಹೇಳಿರೋ ಸ್ಟೋರಿ ಮಾತ್ರ ಥ್ರಿಲ್ಲಿಂಗ್ ಆಗಿದೆ. ಅವ್ನು ಹೇಳೋ ಥರ ಏನಿದೆ ಅಂದರೆ, ನಮ್ಮ ಆಫೀಸ್ಗೆ ಬಂದು ಬರೀ ವಾಟರ್ ಅಟ್ಟೆ ಸಪ್ಲೈ ಮಾಡ್ತಾನೆ. ವಾಟರ್ ಸಪ್ಲೈ ಅಂದರೆ ಗೊತ್ತಿದಲ್ಲ, ಒಂದು 15 ಲೀಟ್ರ್ ಕ್ಯಾನ್ ಇರುತ್ತೆ. ಆ ಕ್ಯಾನ್ದಲ್ಲಿ ವಾಟ್ರ್ ತೊಗೊಂಬಂದು ವಾಟ್ರ್ ಇಟ್ಟು ಮತ್ತು ಹಳೆ ಕ್ಯಾನನ್ನು ತೊಗೊಂಡು ಹೋಗ್ತಾನೆ. ಸೊ ನಾನೀಗ ಸುಮ್ಮನೆ ಹೀಗೆ ಕೇಳಿದೆ, ಯಾನ್ ಪ್ರಾಫಿಟ್ಟು ಹೇಗೆ ಅಂಥೇಳಿ. ಅವನೇನು ಹೇಳಿದ ಗೊತ್ತಾ, ನನ್ನ ಹತ್ರ ಬಂಡವಾಳ ಇಲ್ಲ, ಅಂದರೆ ಕ್ಯಾನ್ ಇಲ್ಲ ಅವನ ಹತ್ರ. ಬೆಳಗ್ಗೆ 4 ಗಂಟೆಗೆ ಎದ್ದು ನ್ಯೂಸ್ ಪೇಪರ್ ಹಾಕ್ತಾನೆ. ಅಲ್ಲಿ ಅವನಿಗೆ 300 ರೂಪೀಸ್ ಸಿಗುತ್ತೆ. ಓಕೆ, ನ್ಯೂಸ್ ಪೇಪರ್ ಅಂದರೆ ಗೊತ್ತಲ್ಲ, ಇವು ಮನೆಗೆ ನ್ಯೂಸ್ ಪೇಪರು, ಆಮೇಲೆ ಯಾವುದಾದ್ರೂ ಕನ್ನಡ, ಮರಾಠಿ ಅಥವಾ ಹಿಂದಿ, ಯಾವುದೇ ಲ್ಯಾಂಗ್ವೇಜ್ ಆದರೂ ಮನೆಗೆ ಹೋಗಿ ₹1 ಒಂದು ಪೇಪರು 300 ಪೇಪರ್ ಹಾಕ್ತಾನೆ. 300 ರೂಪೀಸ್ ಕೊಡ್ತಾರೆ. ಸೈಕಲು ಅವ್ರ ಓನರ್ದೇ, ಆಮೇಲೆ ಪೇಪರು ಅವ್ರದ್ದೇ, ಎಲ್ಲನೂ ಅವ್ರದ್ದೇ. ಓಕೆ, ಅಲ್ಲಿ 300 ಆದಮೇಲೆ 8 ಗಂಟೆಗೆ ನಮ್ಮ ಆಫೀಸ್ ಕಡೆ ಬರ್ತಾನಂತೆ. ಬಂದು ಇಲ್ಲಿ ನಮ್ಮಲ್ಲಿ ಕ್ಯಾಂಟೀನ್ ಇದೆ, ಕ್ಯಾಂಟೀನಲ್ಲಿ ನಾಷ್ಟ ಮಾಡ್ತಾನೆ. ನಾಷ್ಟ ಮಾಡಿ ನಮ್ಮವ ಕ್ಯಾನ್ ತೊಗೊಂಡು ಒಂದು ಕಡೆ ಹೋಗಿ, ಇಲ್ಲಿ ಒಂದು ಕಡೆ ನೀರು, ಆ ಕ್ಯಾನ್ ತುಂಬಕ್ಕೆ ₹15 ಸಿಗುತ್ತೆ. ₹15 ಕ್ಯಾನು. ಆ ಕ್ಯಾನನ್ನು ಏನು ಮಾಡ್ತಾನೆ, ಒಂದು ರಿಕ್ಷಾದಲ್ಲಿ ತೊಗೊಂಡು ಬರ್ತಾನೆ. ಅವ್ನಿಗೆ ಗೊತ್ತಿರೋದು ರಿಕ್ಷಾನೋ ಅಥವಾ ಏನು ಗೊತ್ತಿಲ್ಲ. ಆ ರಿಕ್ಷಾದಲ್ಲಿ ತೊಗೊಂಡು ಬಂದು ಇಡ್ತಾನೆ. ಇಲ್ಲಿ ಒಂದು ಕ್ಯಾನಿಗೆ ₹50 ತೊಗೋತಾನೆ. ಒಂದು ಕ್ಯಾನಿಗೆ ₹50. ಇಲ್ಲಿ ಅವನು 15 ಕ್ಯಾನ್ ಇಟ್ಟು ಹೋಗ್ತಾನೆ. ₹50 ಒಂದು ಕ್ಯಾನು, ₹15 ಮೈನಸ್ ಮಾಡಿದರೆ ₹35 ಆಯಿತು. 35-40 ರೂಪೀಸ್ ಅಂತ ಹೇಳಿ 55 ಅಥವಾ 50 ಹಿಡಿದ್ರೂ. ಆಮೇಲೆ ಇದಾಯಿತು. ಆಮೇಲೆ ಇಲ್ಲಿ ಮಾಡಿ ಎಲ್ಲ ಕೊಟ್ಟು ಹೋಗೋಕ್ಕೆ ಅವನಿಗೆ ಇಲ್ಲಿಂದ 10:30 ಆಗುತ್ತೆ. 10:30ಗೆ ಇಲ್ಲಿಂದ ಹೋದ ಅಂದರೆ ಬಾರಿಗೆ ಹೋಗ್ತಾನೆ. ಬಾರಲ್ಲಿ ವೇಟರ್ ಅಂದರೆ ಗ್ಲಾಸ್ ತೊಳ್ದ ಅದು. ಅಲ್ಲಿ ಅವನಿಗೆ ಡೈಲಿ ಪಗಾರ 500 ಕೊಡ್ತಾರೆ. ಓಕೆ, ಇಲ್ಲಿ ನಮ್ಮಲ್ಲಿ ಸಿಗೋದು ಅವನಿಗೆ 600 ರೂಪೀಸ್ ಅಂತ ಒಂದು ಎಕ್ಸಾಂಪಲ್ ಹಿಡೀರಿ. ಮಾರ್ನಿಂಗ್ ಒಂದು 300, ಆಮೇಲೆ ಈಗೊಂದು 500. ಆಮೇಲೆ ಇದು ಬಾರಲ್ಲಿ ಆಗಂಟ್ಲೆ 5 ಗಂಟೆ 5 ಬಿಡ್ತಾರಂತವರು. ಆಮೇಲೆ ಸಾಯಂಕಾಲ 8 ಅಂದರೆ 5:30 ಬಿಡಂటే 5:30ದಿಂದ 8 ಗಂಟೆವರೆಗೂ ಬಸ್ ಸ್ಟ್ಯಾಂಡಲ್ಲಿ ಜ್ಯೂಸು ಅಥವಾ ವೆಪರ್ಸ್ ಮಾರ್ತಾನೆ ಸ್ವಂತ ಬಂಡವಾಳದಿಂದ. ಇದನ್ನೆಲ್ಲ ಮಾರಿ ಎಲ್ಲ ಆಗೋಟ್ಟಿಗೆ ಅವನ ಹತ್ರ 2000 ರೂಪೀಸ್ ಉಳಿಯುತ್ತೆ. 2000 ರೂಪೀಸ್ ಏನು ಮಾಡ್ತಾನೆ, ಊರೋ ಮನೆಗೆ ಕಳಿಸ್ತಾನೆ. ಅವ 200 ರೂಪಾಯಿ ಒಬ್ಬರ ಕೈಲೇ ಫೋನ್ಪೇ ಮಾಡಿಸಿ ತನ್ನ ಹತ್ರ ₹50 ಇಟ್ಕೊಂಡು, ಆ ₹50 ಎಗ್ ರೈಸ್ ಅಂತ ಸಿಗುತ್ತಲ್ಲ, ಇಲ್ಲ ಬೈದಲ್ಲಿ ಎಗ್ ರೈಸ್ ಅಥವಾ ಎಗ್ ಪಾವ್ ಅಂತ, ಆ ಎಗ್ ಪಾವ್ ತಿಂದು ಬಸ್ ಸ್ಟ್ಯಾಂಡಲ್ಲಿ ಮಲ್ಕೋತಾನೆ. ಬಸ್ ಸ್ಟ್ಯಾಂಡಲ್ಲಿ ಮಲ್ಕೊಂಡು ಬೆಳಗ್ಗೆ ಮತ್ತೆ ರೂಟೀನು 4:30-5 ಗಂಟೆಗೆ ಹೇಳೋದು, ಪೇಪರ್ ಹಾಕೋದು, ಆಮೇಲೆ ನಮ್ಮ ವಾಟ್ರ್ ಸಪ್ಲೈ ಮಾಡೋದು, ಆಮೇಲೆ ಬಾರಲ್ಲಿ ಹೋಗೋದು, ಆಮೇಲೆ ಬಸ್ ಸ್ಟ್ಯಾಂಡಲ್ಲಿ ವೆಪರ್ಸ್ ಮತ್ತು ವಾಟರ್ ಬಾಟಲ್ ಅಥವಾ ಜ್ಯೂಸ್ ಬಾಟಲ್ ಮಾರೋದು. ಇದು ಅವ್ನ ರೂಟೀನು. ಅಂದರೆ ಅವನ ಹತ್ರ ರೂಮ್ ಇಲ್ಲ, ಡ್ರೆಸ್ ಯಾವ್ದು ಹಾಕ್ಬೇಕಂತ ಏನಿಲ್ಲ, ಯಾವುದೇ ಥರ ಇದಿಲ್ಲ. ಎಲ್ಲ ಮಾಡಿನೂ ಡೈಲಿ 1900 ಅಂತ ತಿಳಿಯಿರಿ, 1900 1900ನೇ ಮನೆ ಕಳಿಸ್ತಿದ್ರು. ತಿಂಗಳಿಗೆ ಎಷ್ಟಾಯಿತು? ನಾವಿಲ್ಲಿ ಊರು ಬಿಟ್ಟು 6 ವರ್ಷ ಆಯಿತು. ನಾವಿಲ್ಲಿ ಏನು ಸಾಧಿಸಿದ್ರು ಎಲ್ಲ ಇದೆ. ಬರೀ ಇದು ಏನಂದರೆ, ಅವನು ಎಷ್ಟು ಪವರ್ಫುಲ್ ಮನುಷ್ಯ ನೋಡಿ. ಏನು ಬ್ಯಾಕ್ ಎಂಡ್ ವಿಚಾರ ಮಾಡಲ್ಲ, ಏನಾಗಿದೆ ಏನಿಲ್ಲ. ಡೈಲಿ ಅವ್ರ ಮನೆಗೆ 1900 ರೂಪೀಸ್ ಹೋಗುತ್ತೆ. ಇವನು ಇಲ್ಲಿರುವಾಗ ಇಲ್ಲಿ ಎಂಜಾಯ್ ಮಾಡ್ತಾನೆ. ಯಾವುದೇ ಥರ ಬಾಸ್ ಇಲ್ಲ, ಡೈಲಿ ಹೋಗಬೇಕು, ಅವ್ರಿಗೆ ಹೇಳ್ಬೇಕಂತಿಲ್ಲ. ಇಲ್ಲಿ 1 ಡೇ ಬರಲಿಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ, ಬೇರೆದವ್ರು ನೋಡ್ತಾರೆ. ಇಲ್ಲಿ ಅಂತೂ ಏನು ರೆಗ್ಯುಲರ್ ಕೆಲಸ ಇಲ್ಲ ಒಂದು. ಸೊ ಈ ಲಾಗ್ಲಲ್ಲಿ ಹೇಳೋದು ಅದೇ, ದುಡಿಬೇಕಂತ ಮನುಷ್ಯ ಇದ್ದರೆ ಯಾವುದೇ ಥರ ದುಡಿಬೋದು. ಅವ್ನಿಗೆ ಇದೇ ಬೇಕು, ಬಂಡವಾಳನೇ ಬೇಕು, ಇಲ್ಲ ನನಗೆ ಇದೇ ಪ್ಲೇಸ್ ಬೇಕು, ಇದೇ ಆಫೀಸ್ ಬೇಕು, ಇದೇ ಕ್ಯಾಟಗರಿ ಬೇಕು ಅಂತ ಏನಿಲ್ಲ. ದುಡಿಯೋನಿದ್ರೆ ಯಾವುದೇ ಥರನಾಗಾದರೂ ದುಡಿತಾನೆ ಅಂತ ಈ ಲಾಗದ ಉದ್ದೇಶ. ಮತ್ತು ಈ ಥರ ಲಾಗ್ ತರ್ತೀನಿ. ಅಲ್ಲಿವರೆಗೂ
ಸಬ್ಸ್ಕ್ರೈಬ್ ಮಾಡಿ, ಕನೆಕ್ಟಲ್ಲಿರಿ, ಶೇರ್ ಮಾಡ್ತಾಯಿರಿ, ಕಮೆಂಟ್ ಮಾಡ್ತಾಯಿರಿ. ಬಾಯ್. ಥ್ಯಾಂಕ್ ಯು. ಹೋಪ್ ಯು ಲೈಕ್ ದಿಸ್ ವಿಡಿಯೋ.